ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮಾರ್ಕೆಟ್ ವೀಕ್ ಟುಡೇ. ನಿನ್ನೆ ಮತ್ತು ಇವತ್ತು ಮಾರ್ಕೆಟ್ಸ್ ವೀಕ್ ಆಗಿತ್ತು. ನಿಫ್ಟಿ ಅರೌಂಡ್ 23,161 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸು ಲಾಸ್ಟ್ ಫ್ಯೂ ಡೇಸಿಂದ ವೀಕ್ ಆಗಿದೆ. 5% ಬಿದ್ದಿದೆ ಲಾಸ್ಟ್ 10 ಡೇಸಲ್ಲಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಅಪ್ರಾಕ್ಸಿಮೇಟ್ಲಿ 1 ವೀಕಲ್ಲಿ 3% ಬಿದ್ದಿದೆ. ಇರಾನ್ ಮತ್ತು US ಮಧ್ಯದಲ್ಲಿ ಏನೋ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ, ಅದು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿದೆ. ಎರಡು ಕಡೆಯಲ್ಲೂ ಅಟ್ಯಾಕ್ಸ್ ಆಗ್ತಾ ಇದೆ. ಸೊ ಅದರಿಂದ ಮಾರ್ಕೆಟ್ಸು ಸ್ವಲ್ಪ ವೀಕ್ ಆಗಿದೆ. ನ್ಯೂಸ್ ನಂಬರ್ 2, ನಿಫ್ಟಿ IT ಇಂಡೆಕ್ಸು. ನಿಫ್ಟಿ IT ಇಂಡೆಕ್ಸು ಲಾಸ್ಟ್ 1 ವೀಕಲ್ಲಿ 7% ಡೌನು. ಯಾಕಂದರೆ ಮತ್ತೊಮ್ಮೆ AI ಅವರ ಬಿಸ್ನೆಸ್ಸನ್ನು ಇಂಪ್ಯಾಕ್ಟ್ ಮಾಡ್ತದೆ ಅಂತ ಒಂದು ಭಯ ಜಾಸ್ತಿ ಆಗಿದೆ. ಆ್ಯಂಥ್ರೋಪಿಕ್ ಅಂತ ಒಂದು US ಕಂಪ್ನಿ ಅವ್ರದ್ದು ಒಂದು ಪ್ರೋಗ್ರಾಮ್ಸನ್ನು ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಅದರಿಂದ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ನಾಲೆಜ್ ವರ್ಕ್ ಕೇಪಬಿಲಿಟೀಸ್ ತುಂಬ ತೋರಿಸ್ತಾ ಇದೆ. ಎಲ್ಲನೂ AIನೇ ಮಾಡ್ಬೋದು, ಜಾಸ್ತಿ ಎಂಪ್ಲಾಯೀಸ್ ಬೇಕಾಗಿಲ್ಲ ಅಂತ ಅವರ ಒಂದು ಅಭಿಪ್ರಾಯ. ನ್ಯಾಸ್ಡ್ಯಾಕ್ ಇಂಡೆಕ್ಸ್ US ಅಲ್ಲೂ ಲಾಸ್ಟ್ 1 ವೀಕಲ್ಲಿ 7% ಡೌನ್ ಆಗಿದೆ. ನ್ಯೂಸ್ ನಂಬರ್ 3, ಗೋಲ್ಡ್ ಸಿಲ್ವರ್ ETFs ಫೆಲ್ 12% ಇನ್ ಜೂನ್ ತಿಂಗಳಲ್ಲಿ ಇಲ್ಲಿವರೆಗೆ 12% ಬಿದ್ದಿದೆ ಗೋಲ್ಡ್ ಹಾಗೂ ಸಿಲ್ವರ್ ETF. ಯಾಕಂದರೆ ಮೇನ್ಲಿ US ಇರಾನ್ ಟೆನ್ಷನ್ಸು ಮತ್ತು ಹೈಯರ್ ಇನ್ಫ್ಲೇಷನು ಇದೆ. ಸ್ಪಾಟ್ ಗೋಲ್ಡ್ ಪ್ರೈಸಸ್ ಅಂದರೆ ಆ್ಯಕ್ಚುಯಲ್ ಪ್ರೈಸಸ್ ಆಫ್ ಗೋಲ್ಡು 22% ಬಿದ್ದಿದೆ US ಇಸ್ರೇಲ್ ವಾರ್ ಸ್ಟಾರ್ಟ್ ಆದಮೇಲೆ. ಹಾಗೂ ಈಗ 200 ಡೇಸ್ ಮೂವಿಂಗ್ ಆ್ಯಾವರೇಜ್ಗಿಂತ ಕೆಳಗೆ ಬಿದ್ದಿದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಆಯಿಲ್ ಪ್ರೈಸಸ್ ಇವತ್ತು ಮತ್ತೊಮ್ಮೆ ಸ್ವಲ್ಪ ಕಮ್ಮಿ ಆಯಿತು. $92 ಪರ್ ಬ್ಯಾರೆಲ್ ಸದ್ಯಕ್ಕಿದೆ. ಮಾರುತಿ ಸುಜುಕಿ ಚೇರ್ಮನ್ RC ಭಾರ್ಗವ್ ಅವರು ಹೇಳಿದರೆ, ಕಂಪ್ನಿದು ಕಾರ್ ಎಕ್ಸ್ಪೋರ್ಟ್ಸು 1 lakh ಯೂನಿಟ್ಸ್ ಇತ್ತು 2013-14ನಲ್ಲಿ. ಈಗ ಅದು 2025-26 ಫೈನಾನ್ಷಿಯಲ್ ಇಯರಲ್ಲಿ 4.5 lakh ಯೂನಿಟ್ಸು ಪರ್ ಇಯರ್ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ಮೇನ್ಲಿ ಬಿಕಾಸ್ ಆಫ್ ಪ್ರೈಮ್ ಮಿನಿಸ್ಟರ್ ಮೋದಿಸ್ ಸಪೋರ್ಟ್ ಫಾರ್ ದಿ ಎಕಾನಮಿ ಅಂತ ಹೇಳಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತೀನಿ. ನಿಫ್ಟಿ 53 ಪಾಯಿಂಟ್ ಡೌನು 23,162 ಕ್ಲೋಸ್ ಆಯಿತು. ಸೆನ್ಸೆಕ್ಸು 151 ಪಾಯಿಂಟ್ಸ್ ಡೌನು 73,833 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ICICI ಬ್ಯಾಂಕ್ 1.83% ಅಪ್ಪು, ಮಹೀಂದ್ರ ಮಹೀಂದ್ರ 1.64% ಅಪ್ಪು, ಕೋಟಕ್ ಮಹೀಂದ್ರ ಬ್ಯಾಂಕ್ 1.35% ಅಪ್ಪು. ಟಾಪ್ ಲೂಸರ್ಸು ಇನ್ಫೋಸಿಸ್ 2.68% ಡೌನು, HCL ಟೆಕ್ 1.93% ಡೌನು, ಇಟರ್ನಲ್ 1.92% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಹ್ಯುಂಡೈ ಮೋಟರ್ಸ್ 2.6% ಅಪ್ಪು, ಟೊರೆಂಟ್ ಫಾರ್ಮಾ 2.43% ಅಪ್ಪು, ವೇದಾಂತ 1.87% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎನರ್ಜಿ 4.49% ಡೌನು, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 4.12% ಡೌನು, REC 3.43% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 772 ಸ್ಟಾಕ್ಸು, ಕಮ್ಮಿ ಆಗಿದ್ದು 2226 ಸ್ಟಾಕ್ಸು. ಸೊ 26% ಅಪ್ಪು, 74% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,125 crores ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,124 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 14,564 per ಗ್ರಾಮು, ಸಿಲ್ವರ್ 250 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 95.76 rupees, €1 110.45 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52 ವೀಕ್ ಲೋ. HCL ಟೆಕ್ 52 ವೀಕ್ ಲೋ 1,090, ಕ್ಲೋಸಿಂಗ್ ಪ್ರೈಸ್ 1,110. TCS 2,110 52 ವೀಕ್ ಲೋ, ಕ್ಲೋಸಿಂಗ್ 2,136. ವಿಪ್ರೋ 176 52 ವೀಕ್ ಲೋ, ಕ್ಲೋಸಿಂಗು 177. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.79% ಡೌನು, ಜಪಾನ್ 0.1% ಡೌನು, ಜರ್ಮನಿ 0.09% ಡೌನು, ಫ್ರಾನ್ಸ್ 0.81% ಅಪ್ಪು, UK 0.78% ಅಪ್ಪು, ಹಾಗೂ ನ್ಯಾಸ್ಡ್ಯಾಕು 1.98% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.